ನಮಸ್ಕಾರ ಎಲ್ರಿಗೂ. ಆಕ್ಚುಲ್ ಆಗಿ RCB ಅವರು ನಿನ್ನೆಯಿಂದನೂ ಕೂಡ ಒಂದಿಷ್ಟು ಅಪ್ಡೇಟ್ ನ ಕೊಡ್ತಾ ಹೋಗ್ತಿದ್ದಾರೆ. ಅಂದ್ರೆ ಆ ಒಂದು ಪ್ಲೇಯರ್ಸ್ ಎಲ್ಲಾರು ಯಾರ್ಯಾರೆಲ್ಲ ಕ್ಯಾಂಪ್ ಗೆ ಸೇರ್ಕೊಂಡ್ರು, ಯಾವ್ಯಾವ ಟೈಮ್ ಅಲ್ಲಿ ಕ್ಯಾಂಪ್ ಗೆ ಸೇರ್ಕೊಂಡ್ರು ಅಂತ ಪೋಸ್ಟ್ ಮಾಡ್ತಾ ಇದ್ರೆ ಆಲ್ಮೋಸ್ಟ್ 50% ಇವಾಗ ಪ್ಲೇಯರ್ಸ್ ಆ ಒಂದು RCB ಕ್ಯಾಂಪ್ ಗೆ ಸೇರ್ಕೊಂಡಿದ್ರೆ. ಮೇನ್ ಆಗಿ ಎಲ್ಲಾರು ವೇಟ್ ಮಾಡ್ತಿದ್ದು ಕ್ಯಾಪ್ಟನ್ ಮತ್ತೆ ಕಿಂಗ್ ಕೊಹ್ಲಿಗೆ. ಆಲ್ರೆಡಿ ಇವಾಗ ಬೆಳಿಗ್ಗೆ ಒಂದು ಪೋಸ್ಟರ್ ನ ಬಿಟ್ಟಿದ್ರು, ಅಂದ್ರೆ ರೀಲ್ ನ ಬಿಟ್ಟಿದ್ರು, ಒಂದು KGF ಸಾಂಗ್ ರೀಲ್ ಮುಖಾಂತರ. ಅದ್ರಲ್ಲಿ ನೋಡ್ತಾ ಇದ್ರೆ ಕೊಹ್ಲಿ ಅವರು ಎಂಟ್ರಿನ ಕೊಟ್ಟಿದ್ರೆ ಅಂತ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಬಟ್ ಫೋಟೋಸ್ ಲೀಕ್ ಮಾಡಿ, ಬಟ್ ಈ ವಿಡಿಯೋದಲ್ಲಿ ಆ ಒಂದು ಫೋಟೋಸ್ ಕೂಡ ಲೀಕ್ ಆಗಿರುತ್ತೆ. ನೋಡಿ ಕೊನೆವರೆಗೂ ಯಾವ್ಯಾವ ಫೋಟೋಸ್ ಏರ್ಪೋರ್ಟ್ ಅಲ್ಲಿ ಆ ಒಂದು ಲೀಕ್ ಆಗಿತ್ತು ಅದೆಲ್ಲಾನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಕ್ಯಾಪ್ಟನ್ ರಜತ್ ಪಡಿದಾರ್ ಅವರು ಕೂಡ ಕ್ಯಾಂಪ್ ಗೆ ಸೇರ್ಕೊಂಡಿದ್ದಾರೆ, ಅವ್ರ ರಿಲೇಟೆಡ್ ಆಗೋ ಒಂದು ಅಪ್ಡೇಟ್ ಕೂಡ ಇದೆ. ಮತ್ತೆ ಇನ್ನೊಂದು ಅಪ್ಡೇಟ್ ಏನಂತ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ಇಂಡೈರೆಕ್ಟ್ ಆಗಿ ಆ ಒಂದು ಜರ್ಸಿನ ರಿವೀಲ್ ಮಾಡಿದ್ದಾರೆ. ಯಾವ ರೀತಿ ಇದೆ ಜರ್ಸಿ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಿಮ್ಮನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ನ ಮಾಡಿ. ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಫಸ್ಟ್ ಆಫ್ ಆಲ್ ಕಿಂಗ್ ಕೊಹ್ಲಿ ಅವರು ನಿನ್ನೆ ರಾತ್ರಿ ಆ ಒಂದು RCB ಕ್ಯಾಂಪ್ ಗೆ ಎಂಟ್ರಿನ ಕೊಟ್ಟಿರ್ತಾರೆ, ಬಟ್ ಅದನ್ನ ಇನ್ನೂ ಲೀಕ್ ಮಾಡಿರೋದಿಲ್ಲ. ರೀಲ್ ಅಂದ್ರೆ ಒಂದು 2 to 3 ರೀಲ್ಸ್ ಇರುತ್ತೆ ಕಿಂಗ್ ಕೊಹ್ಲಿ ಅವರ ರಿಲೇಟೆಡ್ ಆಗಿ, ಯಾವಾಗ ಅವರು RCB ಕ್ಯಾಂಪ್ ಗೆ ಸೇರ್ಕೊಳ್ತಾರೆ, ಯಾವ ಮೂಮೆಂಟ್ ಅಲ್ಲೆಲ್ಲ ಸೇರ್ಕೊಂಡ್ರು ಆ ಒಂದು ವಿಜುವಲ್ಸ್ ಎಲ್ಲಾನು ಕೂಡ ಅವರು ಅಪ್ಲೋಡ್ ಮಾಡ್ತಾರೆ. ಅದು ನಿಮಗೆ ಸಂಜೆ ಅಷ್ಟರಲ್ಲಿ ಆ ಒಂದು RCB ಮೇನ್ ಅಫಿಷಿಯಲ್ ಅಕೌಂಟ್ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ವಿಷಯ ಏನಂತ ಅಂದ್ರೆ ಆ ಒಂದು ಮೂಮೆಂಟ್ ಅಲ್ಲಿ ಸುಮಾರು ಜನ ಅಲ್ಲಿ ಫೋಟೋಸ್ ತಗೊಂಡಿರೋದಾಗಿರ್ಬೋದು. ಏರ್ಪೋರ್ಟ್ ಅಲ್ಲೂ ಒಂದಿಷ್ಟು ಜನ ಇದ್ದಾರೆ ಅಂತ ಅಂದ್ರೆ ಅವರು ಮಿಡ್ ನೈಟ್ ಅಲ್ಲೇ ಎಂಟ್ರಿನ ಕೊಟ್ಟಿರ್ತಾರೆ. ಏನಕ್ಕೆ ಅಂತ ಅಂದ್ರೆ ಕ್ರೌಡ್ ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಆ ಒಂದು ಮಿಡ್ ನೈಟ್ ಅಲ್ಲಿ ಎಂಟ್ರಿನ ಕೊಟ್ಟಿರ್ಬೋದು. ಅಂತದ್ರಲ್ಲಿ ಇವಾಗ ಏರ್ಪೋರ್ಟ್ ಇಂದ ಒಂದಿಷ್ಟು ಇಮೇಜಸ್ ಕೂಡ ಲೀಕ್ ಆಗಿದೆ. ನೋಡ್ತಾ ಇರಬಹುದು ಇಲ್ಲಿ ಯಾವ ರೀತಿ ಇಮೇಜಸ್ ಇದೆ ಅಂತ. ಒಂದು ಲುಕ್ ಮಾತ್ರ ಚೆನ್ನಾಗಿದೆ, ಎಲ್ಲದಕ್ಕೂ ಕೂಡ ಅವರೆಲ್ಲ ಸೆಟ್ ಆಗಿದ್ದಾರೆ. ಲಂಡನ್ ಇಂದ ಡೈರೆಕ್ಟ್ ಆಗಿ ಬೆಂಗಳೂರು ಬಂದ್ರೋ ಗೊತ್ತಿಲ್ಲ, ಯಾವ ಕಡೆಯಿಂದ ಯಾವ ಕಡೆ ಬಂದ್ರು ಅಂತ. ಬಟ್ ಇವಾಗ ಅಫಿಷಿಯಲ್ ಆಗಿ ಆ ಒಂದು RCB ಟೀಮ್ ಗೆ ಸೇರ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ಏನಂತ ಅಂದ್ರೆ ಕ್ಯಾಪ್ಟನ್ ರಜತ್ ಪಡಿದಾರ್ ಅವರು ಕೂಡ ಸೇರ್ಕೊಂಡಿದ್ದಾರೆ. ಅದ್ರ ರಿಲೇಟೆಡ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಒಂದು ವಿಡಿಯೋನ ಹಾಕಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಯಾವಾಗ ಅವರು ಹೋಟ್ಲಿಗೆ ಎಂಟ್ರಿ ಮಾಡಿದ್ರು ಅವಾಗ ಒಂದಿಷ್ಟು ಫುಟೇಜಸ್ ಎಲ್ಲಾನು ಕೂಡ ಲೀಕ್ ಆಗಿತ್ತು. ಅದ್ರ ರಿಲೇಟೆಡ್ ಆಗಿ ಕೂಡ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ ಗೆ ಯಾರೇನು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಎಲ್ಲಾರು ಕೂಡ ಆಲ್ ಸೆಟ್ ಆಗಿದ್ದಾರೆ. ಇನ್ನು ಓವರ್ಸೀಸ್ ಪ್ಲೇಯರ್ಸ್ ಇವತ್ತು ರಾತ್ರಿ ಎಂಟ್ರಿನ ಕೊಡ್ತಾರೆ, ಅದನ್ನ ನಾಳೆನೆ ಅಪ್ಡೇಟ್ ಮಾಡ್ತಾರೆ. ಇನ್ನೊಂದು ವಿಷಯ ಇದೆ ಏನಂತ ಅಂದ್ರೆ ಆ ಒಂದು RCB ಮೀಟಿಂಗ್ ಇರುತ್ತೆ ಮತ್ತೆ ಅಸೆಂಬ್ಲಿ ಇರುತ್ತೆ, ಅದೆಲ್ಲಾನು ಕೂಡ ನಾಳೆ ಅವರು ಅಸೆಂಬಲ್ ತಗೊಳ್ತಾರೆ. ಮತ್ತೆ ಪ್ರಾಕ್ಟೀಸ್ ಸೆಷನ್ ಕೂಡ ಇರುತ್ತೆ, ನಾಳೆಯಿಂದನೇ ಅದು ಸ್ಟಾರ್ಟ್ ಆಗುತ್ತೆ. ಒಂದು ಅಸೆಂಬ್ಲಿ ಇರುತ್ತೆ ಅಂದ್ರೆ ಒಂದು ಡಿಸ್ಕಷನ್ ಇರುತ್ತಲ್ಲ, ಇವಾಗ ಎಲ್ಲಾ ಪ್ಲೇಯರ್ಸ್ ಒಂದ್ ಕಡೆ ಬಂದಿದ್ದಾರೆ ಅಂತ ಅಂದ್ರೆ ಪ್ಲಾನಿಂಗ್ ಇರುತ್ತೆ, ಯಾವ್ಯಾವ ರೀತಿ ಮುಂದುವರ್ಕೊಂಡು ಹೋಗುತ್ತೆ ಅಂತ. ಮೇ ಬಿ March 20th ಇಲ್ಲಾಂದ್ರೆ March 22nd ಅನ್ಬಾಕ್ಸ್ ಇವೆಂಟ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಅದನ್ನು ಕೂಡ ನಾಳೆ ಅಷ್ಟಲ್ಲಿ ಅಪ್ಡೇಟ್ ಕೊಟ್ರೆ ಇರುತ್ತೆ ಅಂತ, ಇಲ್ಲ ಅಂದ್ರೆ ಆ ಒಂದು ಅನ್ಬಾಕ್ಸ್ ಇವೆಂಟ್ ಇರಲ್ಲ ಅಂತ ನಾವು ಅನ್ಕೊಳ್ಬೇಕಷ್ಟೇನೆ. 2 days ಇದ್ದಂಗ್ಲೂ ಕೂಡ ಅಲ್ಲಿ ಆ ಒಂದು ಅಪ್ಡೇಟ್ ಬಂದ್ರೆ ಮೇನ್ ಆಗಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ 22nd ಅಂತಾನೆ ಅನ್ಕೊಳ್ಬಹುದು ಅನ್ಬಾಕ್ಸ್ ಇವೆಂಟ್ ನಡೆದ್ರೆ. ನಡಿಲಿಲ್ಲ ಅಂತ ಅಂದ್ರೆ ಈ ವರ್ಷ ಅನ್ಬಾಕ್ಸ್ ಇವೆಂಟ್ ಇಲ್ಲ ಅಂತ ಅನ್ಕೊಳ್ಬೇಕಷ್ಟೇನೆ. ಮತ್ತೆ ಇನ್ನೊಂದು ವಿಷಯ ಅಂತ ಆದ್ರೆ ಇದು ರಾಜಸ್ಥಾನ್ ರಾಯಲ್ಸ್ ಅವರು ಇಂಡೈರೆಕ್ಟ್ ಆಗಿ ಒಂದು ಜರ್ಸಿನ ರಿವೀಲ್ ಮಾಡಿದ್ದಾರೆ. ಇದರಲ್ಲಿ ವಾರೆ ಸೋಲರ್ ಅಂತ ಒಂದು ಸ್ಪಾನ್ಸರ್ ಸಿಕ್ಕಿದ್ದಾರೆ. ಶೋಲ್ಡರ್ ಕಡೆಯಿಂದ ಒಂದು ರೆಡ್ ಬುಲ್ ಸ್ಪಾನ್ಸರ್ ಇದೆ, ನಾರ್ಮಲ್ ಆಗಿ ಜಿಯೋ ಸ್ಪಾನ್ಸರ್ ಇದ್ದಾರೆ, ಮತ್ತೆ ಲಕ್ಷ್ಮಿತ್ ಅಂತ ಏನೋ ಇದೆ, ಅದು ಕ್ಲಿಯರ್ ಆಗಿ ನೇಮ್ ಗೊತ್ತಿಲ್ಲ. ಬಟ್ ಈ ಒಂದು ಜರ್ಸಿನ ಇಂಡೈರೆಕ್ಟ್ ಆಗಿ ರಿವೀಲ್ ಆಗಿದೆ. ಯಾವ ರೀತಿ ರಿವೀಲ್ ಆಯ್ತು ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಒಂದು ನಾರ್ಮಲ್ ಇಂಟರ್ವ್ಯೂ ತರ ಇರುತ್ತೆ ಅಲ್ವಾ, ಆ ಒಂದು ನೋಡಿದಾಗ ಅಲ್ಲಿ ಒಂದು ಜರ್ಸಿ ರಿವೀಲ್ ಆಗಿದೆ. ಅಫಿಷಿಯಲ್ ಆಗಿ ಏನ್ ಬಿಟ್ಟಿಲ್ಲ, ಎಲ್ಲಾ ಜರ್ಸಿಸ್ ಕೂಡ ಅಲ್ಟಿಮೇಟ್ ಆಗಿದೆ. ಈ ಒಂದು ಸೀಸನ್ ಅಲ್ಲಿ ಎಲ್ಲಾ ಟೀಮ್ಸ್ ಡಿಸೈನ್ ಕೂಡ ಅಲ್ಟಿಮೇಟ್ ಆಗಿದೆ. ತುಂಬಾ ಒಂದು ಡೀಟೇಲ್ಡ್ ಆಗಿ ಹೋಗಿದ್ದಾರೆ ಅಂತ ಅನ್ಕೊಳ್ಬಹುದು. DC, ಪಂಜಾಬ್ ಕಿಂಗ್ಸ್ ಮತ್ತೆ LSG ಅವರು ಒಂದು ಯೂನಿಕ್ ಆಗಿ ಬಂದ್ರು, ಬಟ್ ಸಿಮಿಲರ್ ಆಗಿ ಕಾಣ್ತಾ ಇರ್ಬೋದು, ಬಟ್ ಯೂನಿಕ್ ಆಗಿದೆ. ನೋಡೋಣ ಯಾವ ರೀತಿ ಟೀಮ್ ಲೀಡ್ ಮಾಡ್ತಾರೆ. ಮತ್ತೆ ರಾಜಸ್ಥಾನ್ ರಾಯಲ್ಸ್ ಕೂಡ ಟ್ರೈನಿಂಗ್ ಕ್ಯಾಂಪ್ ಎಲ್ಲಾನು ಕೂಡ ಸ್ಟಾರ್ಟ್ ಆಗಿದೆ. ಯಾವ ರೀತಿ ಲೀಡ್ ಆಗುತ್ತೆ ಈ ಒಂದು IPL ಅಂತ ಎಲ್ಲಾರು ಕೂಡ ವೇಟ್ ಮಾಡ್ತಿದ್ರ. ನೆಕ್ಸ್ಟ್ ವೀಕ್ ಇಂದ ಆ ಒಂದು IPL ಸ್ಟಾರ್ಟ್ ಆಗುತ್ತೆ. ಮೇನ್ ಆಗಿ ಇದಿಷ್ಟು ಒಂದು ಅಪ್ಡೇಟ್ಸ್ ಆಗಿರುತ್ತೆ. ಮತ್ತೆ ಇನ್ನೇನು ಬೇರೆ ಅಪ್ಡೇಟ್ಸ್ ಎಲ್ಲ ಕೂಡ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀನಿ. ಯಾರೇನು ನೋಡಿಲ್ಲ ಚೆಕ್ಔಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.